ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಯಾರೇ ಮಾತನಾಡಿದ್ರು ಅದು ಪಕ್ಷ ವಿರೋಧಿ ಕೆಲಸ. ಈ ಬಗ್ಗೆ ಮಾತನಾಡೋದು ಪಕ್ಷಕ್ಕೆ ಹಾನಿ ಮಾಡದಂತೆ ಎಂದು ಡಿಸಿಎಂ ಡಿ.ಕೆ. ಶಿವಕುಮಾರ್ ಸ್ಪಷ್ಟ ಸಂದೇಶ ನೀಡಿದರು. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಗಾಂಧಿ ಜಯಂತಿ ಕಾರ್ಯಕ್ರಮದ ಬಳಿಕ ಶಿವಕುಮಾರ್ ಅವರು ಮಾಧ್ಯಮಗಳ ಪ್ರಶ್ನೆಗಳಿಗೆ ಪ್ರತಿಕ್ರಿಯೆ ನೀಡಿ ಅಧಿಕಾರ ಹಂಚಿಕೆ ವಿಚಾರವಾಗಿ ಮತ್ತೆ ಚರ್ಚೆ ಆರಂಭವಾಗುತ್ತಿವೆ ಎಂದು ಕೇಳಿದಾಗ ಯಾವ ಅಧಿಕಾರ ಹಂಚಿಕೆ ವಿಚಾರ ಇಲ್ಲ, ಈ ಬಗ್ಗೆ ಯಾರಿಗೂ ಮಾತನಾಡುವ ಹಕ್ಕಿಲ್ಲ. ಶಾಸಕ ರಂಗನಾಥ್ ಸೇರಿದಂತೆ ಈ ವಿಚಾರವಾಗಿ ಯಾರೆಲ್ಲ ಮಾತನಾಡಿದರೂ ಅವರಿಗೆ ನೋಟಿಸ್ ನೀಡುವಂತೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಜಿ.ಸಿ. ಚಂದ್ರಶೇಖರ್ ಅವರಿಗೆ ಸೂಚಿಸಿದ್ದೇನೆ. ಈ ವಿಚಾರವಾಗಿ ಚರ್ಚೆ ಮಾಡಬಾರದು ಎಂದು ಸ್ವತಃ ನಾನೇ ಹೇಳುತ್ತಿದ್ದೇನೆ. ನಿನ್ನೆ ಸಿದ್ದರಾಮಯ್ಯ ಅವರು ಸ್ಪಷ್ಟವಾಗಿ ಹೇಳಿದ್ದರು. ಕೆಲವು ಮಾಧ್ಯಮಗಳು ಬೇರೆ ರೀತಿ ಬರೆಯುತ್ತಿದ್ದಾರೆ. ಸಿದ್ದರಾಮಯ್ಯ ಅವರು ಹೇಳಿರುವ ಮಾತು ಅಂತಿಮ, ಅದರ ಮೇಲೆ ಈ ವಿಚಾರ ಯಾರು ಚರ್ಚೆ ಮಾಡುವಂತಿಲ್ಲ ಎಂದು ತಿಳಿಸಿದರು. ಹೈದರಾಬಾದ್ ಬಂದು ಹೈದರಾಬಾದಿಂದ ಮಂಗಳೂರು ಹೋಗಿ ಮಂಗಳೂರಿನ ಬೆಂಗಳೂರು ಬೆಳಗ್ಗೆ 3 ವರ್ಷ ಆಯಿತು. ತಿರ್ಗಾ 6 ಗಂಟೆಗೆ ಎದ್ದು 6:45 ವಿಧಾನಸೌಧದಲ್ಲಿದ್ದು ವನ್ಯಜೀವಿಗಳ ಏನು ಒಂದು ಅದರ ಬಗ್ಗೆ ಪ್ರೋತ್ಸಾಹ ಕೊಡುವಂತ ಒಂದು ದಿನ ಬೆಂಗಳೂರು ವಿಧಾನಸೌಧದಿಂದ ಬೆಂಗಳೂರು ಕಬ್ಬಪಾಲದಲ್ಲಿ ವಾಕಿಂಗ್ ಅದನ್ನು ಕೂಡ ಉದ್ಘಾಟನೆ ಮಾಡಿ ಅದು ಕೂಡ ನಾನು ಒಂದಷ್ಟು ಅರ್ಧ ಪಾಲ್ಗೊಂಡು ಮುಗಿಸಿ ಬರೋದು ಸ್ವಲ್ಪ ಯಾವುದು ಸ್ಟ್ರೈನ್ ಆಗ್ತಿದೆ ಸ್ಟ್ರೈನ್ ಆಗ್ತಿದೆ. ಸೊ ಮುಗಿಸಿ ಲೇಟ್ ಆಯಿತು. ಇದಾದ್ಮೇಲೆ ನಾನು ಹೋಗಬೇಕಾಗಿದೆ. ದಸರಾಗಿ ನಾನು ಟೈಮನ್ನು ಹೋಗಬೇಕಾಗಿದೆ. ಕ್ರೀಡೆ ಎಂದರೆ ಶಕ್ತಿ, ಗಾಂಧಿ ಎಂದರೆ ಶಾಂತಿ. ಇದು ನಾವೆಲ್ಲ ಇವತ್ತು ಈ ಎರಡಕ್ಕೂ ಕೂಡ ಸೇರುತ್ತದೆ. ಶಕ್ತಿ ಹಾಗೂ ಶಾಂತಿ ಎಲ್ಲರೂ ಕೂಡ ಸಿಕ್ಕಿ ಅಂತೇಳಿ ನಾನು ಪಕ್ಷದ ಪರವಾಗಿ ಮತ್ತು ಸರ್ಕಾರ ಪರವಾಗಿ ಇನ್ನೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಮಹಾತ್ಮ ಗಾಂಧೀಜಿಯವರು 156 ವರ್ಷ ಆಯಿತು. ಅವರ ಜನ್ಮದಿನ ಎಷ್ಟು ಮುಖ್ಯನೋ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಕ್ಕೆ 3 ವರ್ಷ. ಇದು ನೀವೆಲ್ಲ ಬಂದು ತಮ್ಮ ಸ್ವಇಚ್ಛೆ ಮೇಲೆ ಬಂದು ಬೆಳಗಾಂ ಬಂದು ಪಾರ್ಟಿಸಿಪೇಟ್ ಮಾಡಿ ಮಧ್ಯದಲ್ಲಿ ಒಂದು ದಿನ ಮನಮೋಹನ್ ಸಿಂಗ್ ಕೂಡ ಕಳ್ಕೊಂಡು ಅದಾದ್ಮೇಲೆ ಮಧ್ಯದಲ್ಲಿ ಕೂಡ ನೀವೆಲ್ಲ ಕೂಡ ಇನ್ನೊಂದು ದಿನ ಬಂದು ಆ ಕಾರ್ಯಕ್ರಮನ ಒಂದಿನ ರಾಹುಲ್ ಗಾಂಧಿ ಅವರು ಬಂದಿದ್ರು, ಒಂದಿನ ಪ್ರಿಯಾಂಕಾ ಗಾಂಧಿ ಅವರು ಬಂದಿದ್ರು. 7 ದಿನ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖಂಡತ್ವವನ್ನು ಘೋಷಿಸಿದರು. ಅಂತ ಒಂದು ವಿಶೇಷವಾದಂತಹ ಐತಿಹಾಸಿಕವಾದಂತಹ ಘಟನೆಗಳನ್ನ ನೀವೇ ಸಾಕ್ಷಿಯಾಗಿದ್ದೀರಿ. ನಾವು ಅವತ್ತು ನಿರ್ಣಯ ಏನ್ ಮಾಡಿದ್ದು ಅಂತಂದ್ರೆ, ಪ್ರಸಾದ್ ಅವರ ಮೀಟಿಂಗ್ ನಲ್ಲಿದ್ದರು. ಇಡೀ ವರ್ಷ ಸಂಘಟನೆಯ ವರ್ಷ, ಈ ಸಂಘಟನೆ ಯಾರೇ ಕೆಲಸ ನಡೀತಾ ಇದೆ. ಅನೇಕ ರಾಜ್ಯಗಳಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳನ್ನ, ಬ್ಲಾಕ್ ಅಧ್ಯಕ್ಷಗಳನ್ನು ನೇಮಕ ಮಾಡಲಿಕ್ಕೆ ವಿವಿಧ ರಾಜ್ಯ ಮಟ್ಟದ ನಾಯಕರುಗಳನ್ನ, ರಾಷ್ಟ್ರ ಮಟ್ಟದ ನಾಯಕರುಗಳನ್ನ, ಎಂಪಿಗಳನ್ನ, ಮಾಜಿ ಎಂಪಿಗಳನ್ನ, ಎಂಎಲ್ಎಗಳನ್ನ ಪ್ರತಿಯೊಂದು ಜಿಲ್ಲೆಗೆ ಕಳಿಸಿ ಪರಿಶೀಲನೆ ಮಾಡಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಒಂದು ವಾರಗಟ್ಟಲೆ ಅಲ್ಲಿ ಠಿಕಾಣ ವಹಿಸಿ ಅಲ್ಲಿ ಜನ ಅಭಿಪ್ರಾಯವನ್ನು ಪಡೆದು ಇವತ್ತು ಆಯ್ಕೆ ಮಾಡ್ತಾರೆ. ನಮ್ಮಲ್ಲೂ ಕೂಡ ನಾನು ಒಂದು ಟೀಮ್ ಕಳಿಸಿದ್ದೆ. ಆದರೆ ದೆಹಲಿಯವರು ನನಗೆ ಇಲ್ಲ, ದೆಹಲಿಯಿಂದಲೇ ಬರಲಿ ಆ ಟೀಮು, ನಿಮ್ ಟೀಮ್ ಬೇಡ ಅಂತ ಹೇಳಿದ್ರು. ಅದಕ್ಕೆ ನಾನು ಸ್ವಲ್ಪ ನಿಲ್ಲಿಸಿದ್ದೀನಿ ಅಷ್ಟೇ. ನಾನು ಸುಮಾರು ಒಂದು 14 ಜನ ಹೊಸ ಅಧ್ಯಕ್ಷರುಗಳನ್ನ ನೇಮಕ ಮಾಡಬೇಕು ಅನ್ನೋದ್ರಲ್ಲಿ ನಾನು ಕೂಡ ಕೆಲವೆಲ್ಲ ಓವರ್ ಟೈಮ್ ಆಗಿದೆ. ಅದಕ್ಕೆ ಕೆಲವು ಚೇರ್ಮನ್ಗಳಾಗಿದ್ದಾರೆ. ಆ ದೃಷ್ಟಿಯಿಂದ ಕೆಲವೆಲ್ಲ ಯೋಚನೆ ಮಾಡಿ ನಾನು ಅದಕ್ಕೆ ಮುನ್ನುಡಿಯನ್ನು ಪ್ರಾರಂಭ ಮಾಡ್ತೇನೆ. ಈಗ ನಾವು ವಿಚಾರಕ್ಕೆ ಬೇರೆ ಬರೋಣ. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ. ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ
ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.